ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಆಹಾರ ಇಲಾಖೆ ಗುಡ್ ನ್ಯೂಸ್ ಅನ್ನ ನೀಡಿದೆ. ಹೌದು ಫ್ರೆಂಡ್ಸ್, ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಬದಲಾವಣೆಯಾಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ. ಹಾಗೆ BPL ರೇಷನ್ ಕಾರ್ಡ್ ಇದ್ದೋರು ವಿಡಿಯೋನ ಕೊನೆವರೆಗೂ ನೋಡಿ. ಕರ್ನಾಟಕದ 5 ಗ್ಯಾರಂಟಿಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯು ಕೂಡ ಒಂದು. ಯುಗಾದಿ ಹಬ್ಬ ಬರುತ್ತಿದ್ದಂತೆ ಫಲಾನುಭವಿಗಳಿಗೆ ದೊಡ್ಡ ಬಂಪರ್ ಗಿಫ್ಟ್ ಅನ್ನ ನೀಡಿದೆ ಸರ್ಕಾರ. ಅನ್ನಭಾಗ್ಯ ಯೋಜನೆಯಲ್ಲಿ ಬರುವ BPL ಕಾರ್ಡ್ದಾರರಿಗೆ ಫೆಬ್ರವರಿ ತಿಂಗಳವರೆಗೂ BPL ಕಾರ್ಡ್ನಲ್ಲಿರುವ ಸದಸ್ಯರಲ್ಲಿ ಒಬ್ಬ ಸದಸ್ಯರಿಗೆ ತಲಾ 5 kg ಅಕ್ಕಿಯನ್ನ ನೀಡ್ತಾ ಇತ್ತು ಸರ್ಕಾರ. ಆದ್ರೆ ಈಗ ಹೊಸ ಬದಲಾವಣೆಯನ್ನ ತರ್ತಾ ಇದೆ. ಇದೇ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳಿನಿಂದ ಒಂದು BPL ಕಾರ್ಡ್ನಲ್ಲಿರುವ ಸದಸ್ಯರಲ್ಲಿ ಒಬ್ಬ ಸದಸ್ಯರಿಗೆ ತಲಾ 15 kg ಅಕ್ಕಿಯನ್ನ ನೀಡೋದಾಗಿ ಹೇಳಿದೆ ಆಹಾರ ಇಲಾಖೆ. ಆಹಾರ ಇಲಾಖೆ ಫೆಬ್ರವರಿ ತಿಂಗಳಲ್ಲಿ ಅನ್ನಭಾಗ್ಯದ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿಲ್ಲ. ಆದ್ದರಿಂದ ಅದರ ಬದಲು ಮಾರ್ಚ್ ತಿಂಗಳಲ್ಲಿ 15 kg ಅಕ್ಕಿ ವಿತರಣೆ ಮಾಡೋದಾಗಿ ತಿಳಿಸಿದ್ದಾರೆ. BPL ಹಾಗೂ ಇನ್ನಿತರ ರೇಷನ್ ಕಾರ್ಡ್ಗಳಿಗೆ 15 kg ಅಕ್ಕಿಯನ್ನ ಫೆಬ್ರವರಿ ತಿಂಗಳ ಅಕ್ಕಿ ಹಣದ ಬದಲಾಗಿ ಇದೇ ತಿಂಗಳು ಮಾರ್ಚ್ ನಿಂದಲೇ ಕೊಡೋದಾಗಿ ತಿಳಿಸಿದ್ದಾರೆ. ಫೆಬ್ರವರಿ ತಿಂಗಳ ಹಣ ಹಾಕೋದು ವಿಳಂಬವಾದ ಕಾರಣ 15 kg ಅಕ್ಕಿಯನ್ನ ನೀಡಲಾಗುತ್ತಿದೆ ಎಂದಿದ್ದಾರೆ. ಈ ಮೊದಲು ಅಂದರೆ ಫೆಬ್ರವರಿಯವರೆಗೂ BPL ಕಾರ್ಡ್ದಾರರಿಗೆ ಒಬ್ಬ ಸದಸ್ಯರಿಗೆ 180 ರೂಪಾಯಿ ಹಾಗೆ ಇಬ್ಬರು ಸದಸ್ಯರಿಗೆ 360 ರೂಪಾಯಿಗಳಂತೆ ಜಮಾ ಮಾಡ್ತಾ ಇತ್ತು ಸರ್ಕಾರ. ಆದ್ರೆ ಈಗ ಹಣದ ಬದಲು ಅಕ್ಕಿ ಕೊಡೋದಾಗಿ ಆಹಾರ ಸಚಿವರಾದ KH ಮುನಿಯಪ್ಪರವರು ತಿಳಿಸಿದ್ದಾರೆ. ಅಕ್ಕಿ ಹಣದ ಬದಲಿಗೆ ಫೆಬ್ರವರಿ ತಿಂಗಳ 5 kg ಹಾಗೆ ಮಾರ್ಚ್ ತಿಂಗಳ 5 kg ಒಟ್ಟಾರೆಯಾಗಿ 15 kg ಅಕ್ಕಿ ಬರಲಿದೆ. ಮಾರ್ಚ್ ತಿಂಗಳಲ್ಲಿ ಮಾತ್ರ 15 kg ಅಕ್ಕಿ ಸಿಗುತ್ತೆ. ಏಪ್ರಿಲ್ ತಿಂಗಳಿಂದ BPL ಕಾರ್ಡ್ನ ಒಬ್ಬ ಸದಸ್ಯರಿಗೆ 10 kg ಅಕ್ಕಿ ಸಿಗ್ತಾ ಹೋಗುತ್ತೆ. ಕೆಲವರು ಅಕ್ಕಿ ಬದಲಿಗೆ ಹಣವನ್ನ ಕೊಡೋದೇ ಒಳ್ಳೆಯದು ಅಂತಾರೆ. ಆದ್ರೆ ಇನ್ನು ಕೆಲವರು ಹಣದ ಬದಲು ಅಕ್ಕಿಯನ್ನ ಕೊಡೋದೇ ಒಳ್ಳೆಯದು ಅಂತಾರೆ. ಫ್ರೆಂಡ್ಸ್, ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿಯನ್ನ ಕೊಡೋದೇ ಒಳ್ಳೆಯದಾ, ಹಣವನ್ನು ಕೊಡೋದು ಒಳ್ಳೆಯದಾ ಅಂತ ಕಾಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ.